ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನಿಮಗೆ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೋಬೇಕು ಅಥವಾ ಕಾಯಿನ ಹಾಕ್ಕೋಬೇಕು. ಆಮೇಲೆ ಜೀರಿಗೆ, ಈ ಒಂದು ಜೀರಿಗೆನೇ ಈ ಒಂದು ಮಜ್ಜಿಗೆ ಹುಳಿಗೆ ಘಮ ಕೊಡೋದು ಅಂತಲೇ ಹೇಳೋದು. ಸ್ವಲ್ಪ ಜೀರಿಗೆನ ಜಾಸ್ತಿನೇ ಹಾಕ್ಕೊಳ್ಳಿ. 3 ಹಸಿಮೆಣ್ಸಿನ್ಕಾಯಿ, ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿದ್ರೆ ಆಯಿತು. ಸೊ ಉಪ್ಪು ಸೇರಿಸ್ಬೇಕಿದೆ. ಉಪ್ಪು ಸೇರಿಸಿದ್ರೆ ಆ ಒಂದು ಮಸಾಲೆಗೆ ಉಪ್ಪು ಸಹ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಉಪ್ಪನ್ನ ಈಗಲೇ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶುಂಠಿ ಹಾಕ್ಕೋಬೋದು. ನಾನಿಲ್ಲಿ ಶುಂಠಿ ಹಾಕ್ತಾಯಿಲ್ಲ, ಬೇಡ ಅಂತ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಶುಂಠಿನ ಹಾಕ್ಕೊಳ್ಳಿ. ಸೊ ನೋಡಿ, ಗ್ರೈಂಡ್ ಮಾಡಿಕೊಂಡು ಬಂದೆ. ಸೊ ಈಗ ಒಂದು ಬಾಣಲೆ ಇಟ್ಕೊಳ್ಳೋಣ. ಆ ಬಾಣಲೆಗೆ ಸ್ವಲ್ಪ ಎಣ್ಣೆ. ಸೊ ಈ ಒಂದು ಮಜ್ಜಿಗೆ ಹುಳಿ ಬಿಸಿಲು ಕಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಏನೋ ಒಂದು ಟೈಮ್ಗೆ ಅಡುಗೆ ಮಾಡಬೇಕು ನಾವು ಅಂತ ಹೇಳಿದ್ರೆ ಈ ಒಂದು ಮಜ್ಜಿಗೆ ಹುಳಿನ ಮಾಡಿ ತಿಂದರೆ ಸಾಕತ್ತಾಗಿರುತ್ತೆ. ಸೊ ಬೋರಿಂಗು, ಮಸಾಲೆ ಐಟಮ್ ಎಲ್ಲ ಬೋರಿಂಗು ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ಸೊ ಈಗ ಬನ್ನಿ ಒಗ್ಗರಣೆ ಹಾಕೊಳ್ಳೋಣ. ಮೊದಲಿಗೆ ಸಾಸಿವೆ ಚಟಪಟ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಫ್ರೈ ಮಾಡೋಣ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ನಂತರ ಒಣಮೆಣ್ಸಿನ್ಕಾಯಿ ಸಹ ಹಾಕಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ಉಪ್ಪು ಯಾಕಪ್ಪ ಅಂತ ಹೇಳಿದ್ರೆ, ನನ್ನ ವೀಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಈರುಳ್ಳಿಗೆ ಮಸಾಲೆಗೆ ಉಪ್ಪು ತಾಗಲಿ ಅಂತ ನಾನು ಯಾವುದೇ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತೀನಿ. ಸೊ ಈಗ ಚೆನ್ನಾಗಿ ಫ್ರೈ ಮಾಡೋಣ. ಸಿಂಪಲ್ಲು, ಬೇಗನೆ ಆಗೋಗುತ್ತೆ. ಒನ್ ಟೈಮ್ ನೀವೇನಾದರೂ ಅರ್ಜೆಂಟ್ ಸಾರು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಮಾಡ್ಬೋದು. ಇಲ್ಲ ಮಸಾಲೆ ತಿಂದು ಬೇಜಾರಾಗಿದೆ ಅನ್ನೋರು ಸಹ ಇದನ್ನು ಮಾಡ್ಬೋದು. ಸೊ ಈಗ ಸ್ವಲ್ಪ ಹಿಂಗು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸೊ ಹಿಂಗೆ ಹಾಕಿದ್ರೆ ಟೇಸ್ಟು ಸಹ ಸಖತ್ತಾಗಿರುತ್ತೆ. ಸೊ ಸ್ವಲ್ಪ ಹಿಂಗೆ ಹಾಕಿ ಫ್ರೈ ಮಾಡೋಣ. ಸೊ ಯಾರೆಲ್ರಿಗೂ ಮಜ್ಜಿಗೆ ಹುಳಿ ಇಷ್ಟ ಅಥವಾ ಇಷ್ಟ ಇಲ್ವಾ ಅನ್ನೋದನ್ನು ತಿಳಿಸಿ. ಸೊ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಒಂದು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಸೊ ಮಸಾಲೆ ಸೇರಿದ್ಮೇಲೆ ಮಸಾಲೆ ಮಾತ್ರ ಕುದಿ ಬರಬೇಕು, ಮೊಸರನ್ನ ಕುದಿ ಬರಿಸ್ಬಾರ್ದು. ಸೊ ಮೊಸರನ್ನ ಕುದಿ ಬರೆಸಿದ್ರೆ ಏನಾಗುತ್ತೆ, ಮೊಸರು ಒಡೆದೋಗುತ್ತೆ. ಸೊ ನೋಡಿ, ಎಷ್ಟು ಬೇಕು ನಿಮಗೆ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಇಲ್ಲ ಸಾಕು ತಿಕ್ಕಾಗಿ ಇರಲಿ ಅಂತ ಹೇಳಿದ್ರೆ ತಿಕ್ಕಾಗಿ ಇರಲಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈಗ ಮಿಕ್ಸ್ ಮಾಡೋಣ. ಸೊ ಏನಂತಾರೆ, ಮಜ್ಜಿಗೆ ಹುಳಿ ಸ್ವಲ್ಪ ನೀರಾಗಿದ್ರೇ ಚೆಂದ, ಹಂಗಂತ ಜಾಸ್ತಿ ತೆಳ್ಳಗಲ್ಲ, ಎಷ್ಟು ನಿಮ್ಮ ಬೇಕಾಗುತ್ತೆ ನೋಡ್ಕೊಳ್ಳಿ. ಸೊ ಒಂದು ಕಡೆ ಮಸಾಲೆನ ಕುದಿಯೋಕ್ಕೆ ಬಿಟ್ಟಿದ್ದೀನಿ ನಾನು. ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಮೊಸರನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ನಂದಿನಿ ಮೊಸರನ್ನ ತೊಗೊಂಡಿದ್ದೀನಿ. ಸೊ ಯಾಕೆ ಈ ಒಂದು ಮಿಕ್ಸಿ ಜಾರ್ ಹೋದರೆ ಮಸಾಲೆ ರುಬ್ಬಿದ್ವಲ್ಲ ಆ ಮಸಾಲೆನೂ ಸಹ ಇಲ್ಲಿ ಆ್ಯಡ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಸಿಂಪಲ್ ಅಲ್ವಾ ಈ ಸಾರು, ಬೇಗನೆ ಮಾಡ್ಕೊಬೋದು ಈ ಸಾರು. ಸೊ ನೋಡಿ, ಈಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು 1 to 2 ರೌಂಡ್ ಅಷ್ಟೇ ಗ್ರೈಂಡ್ ಮಾಡಿದ್ರೆ ಹಾಗೆ ಹೋಯ್ತು. ಸೊ ನೋಡಿ, ಹಾಗೆ ನೀರೇ ಹಾಕಿಲ್ಲ ನಾನು, ಹಾಗೆ ಗ್ರೈಂಡ್ ಮಾಡಿದ್ದು. ಸೊ ಈಗ ಒಂದು ಕಡೆ ಇಲ್ಲಿ ಮಸಾಲೆ ಕುದಿ ಬರ್ತಾಯಿದೆ. ನಾನು ಆಗಲೇ ಹೇಳಿದೆ, ಮೊಸರನ್ನ ಕುದಿ ಬರೆಸ್ಬೇಡಿ, ಒಡೆದೋಗುತ್ತೆ. ಅದು ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಆಮೇಲೆ ಮೊಸರನ್ನ ಕಾಯಿಸಬಾರ್ದು. ಆ ಒಂದು ಕಾರಣಕ್ಕೆ ಫಸ್ಟು ಮಸಾಲೆ ಕುದಿ ಬರಲಿ. ನೋಡ್ತಾ ಇದ್ದೀರಲ್ಲ, ಮಸಾಲೆ ಕುದಿ ಬರ್ತಾಯಿದೆ. ಸೊ ಈಗ ಮಸಾಲೆ ಎಲ್ಲ ಕುದಿ ಬಂದಿದೆ. ಈಗ ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ಳೋಣ. ಸೊ ತುಂಬಾ ಸಿಂಪಲ್ಲು, ಬೇಗನೆ ಮಾಡ್ಬೋದು. ಎಲ್ಲಾದರೂ ಆಚೆ ಹೋಗಿ ಬಂದು ಅಡುಗೆ ಮಾಡೋಕ್ಕೆ ಟಯರ್ಡ್ ಆಗಿದೆ ಅಂದಾಗ ಇದನ್ನು ಒಂದು 5 ನಿಮಿಷದಲ್ಲೂ ಸಹ ಮಾಡಿಬಿಡ್ಬೋದು. ಸೊ ನೋಡಿ, ಕುದಿನ ಆಫ್ ಮಾಡಿದ್ದೀನಿ ನನ್ನ ಸ್ಟವ್. ನೀವು ಸಹ ಆಫ್ ಮಾಡಿದ ನಂತರ ಈ ಒಂದು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ಮೊಸರೋಗಿ ಮಜ್ಜಿಗೆ ಆಗಿದೆ. ಸೊ ಅದಕ್ಕೋಸ್ಕರ ಇದು ಮಜ್ಜಿಗೆ ಹುಳಿ. ಸೊ ನೋಡಿ, ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ, ತಿನ್ನೋಕ್ಕೂ ಸಹ ಅಷ್ಟೇ ಟೇಸ್ಟಾಗಿತ್ತು ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಉಪ್ಪನ್ನ ಸೇರಿಸಿ ಆಫ್ ಮಾಡಿದ್ದೀನಿ ನಾನು ಆಲ್ರೆಡಿ. ದಯವಿಟ್ಟು ಯಾರೂ ಮೊಸರನ್ನ ಕುದಿ ಬರೆಸ್ಬೇಡಿ.
ಹಾಗೆ ಈಗ ಇನ್ನಷ್ಟು ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಇಲ್ಲಿ ಮಿಕ್ಸಿ ಜಾರ್ ಇತ್ತಲ್ಲ ಅದರಲ್ಲಿ ಇರುವಂತಹ ಮಸಾಲೆ ಹಾಗೆ ಮಜ್ಜಿಗೆ ಸೇರಲಿ ಅಂತ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಸಿಂಪಲ್ ಆಗಿರೋ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಸಹ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ತಿಳಿಸ್ಕೊಡಿ. ಹಾಗೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ಅರ್ಧಬರ್ಧ ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ನಿಮಗೆ ಯಾವಾಗ ಫ್ರೀ ಇದೆಯೋ ಆವಾಗಲೇ ನನ್ನ ವಿಡಿಯೋನ ಆನ್ ಮಾಡಿ. ಸೊ ಪ್ರತಿಯೊಬ್ಬರೂ ಸಹ ಪಕ್ಕದಲ್ಲಿ ಬೆಲ್ ಐಕಾನ್ ಬಟನ್ ಇರುತ್ತೆ, ಆ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಏನೇ ವಿಡಿಯೋ ಹಾಕಲಿ ಅಥವಾ ಏನೇ ಶಾರ್ಟ್ಸ್ ಹಾಕಲಿ ಅಥವಾ ಏನೇ ಒಂದು ಪೋಸ್ಟ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಆ ಒಂದು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮ್ಮೆಲ್ರಿಗೂ ಮಜ್ಜಿಗೆ ಹುಳಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.